ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಟೈಮ್ ಬಂದು 12 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಫುಲ್ ಮೋಡ, ಮಳೆ ಕೂಡ ಬರೋ ಆಗಿದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಕುಶಲ್ ಸ್ಕೂಲಲ್ಲಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಮಣ್ಣು ಮತ್ತು ಪಾಟನ್ನ ತರೋದಕ್ಕೆ ಹೇಳಿದರು. ಹಾಗೆಯೇ ಮೊಳಕೆ ಬರೋಂತಹ ಕಾಳನ್ನ ತಗೊಬನ್ನಿ ಅಂತ ಹೇಳಿದರು. ಎಲ್ಲನೂ ನೆನ್ನೆ ಕೊಟ್ಟು ಕಳಿಸಿದ್ದೆ. ಕ್ಲಾಸ್ ಟೀಚರು ಕ್ಲಾಸಲ್ಲೇ ಮಕ್ಳ ಕೈಲಿ ಎಕ್ಸ್ಪಿರಿಮೆಂಟ್ ಮಾಡಿಸಿ ಅದನ್ನು ಮನೆಗೆ ಕೊಟ್ಟು ಕಳಿಸಿದ್ರು. ಇನ್ನು ಮನೆಗೆ ತಂದಮೇಲೆ ಕುಶಲ್ ಅದಕ್ಕೆ ದಿನ ನೀರು ಹಾಕಿ ಇಟ್ಟಿದ್ದ. ಇನ್ನು ಕಾಳೆಲ್ಲ ಮೊಳಕೆ ಬಂದು ಚಿಕ್ಕ ಚಿಕ್ಕದಾಗಿ ಗಿಡ ಕೂಡ ಬಂದಿದೆ. ಮೆಂತ್ಯ ಕಾಳನ್ನ ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪಾಗಿದೆ. ಇನ್ನು ಕುಶಲ್ಗಂತೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಇನ್ನು ಇವಾಗಂತೂ ಫುಲ್ ಮೋಡ, ತುಂಬ ಚಳಿ ಇರೋದ್ರಿಂದ ತಣ್ಣಗಿರೋದನ್ನ ಏನೂ ತಿನ್ನೋದಕ್ಕಾಗಲ್ಲ. ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಕೆಲಸನ ನಿಧಾನವಾಗೇ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ. ಅವ್ರು ಬರೋ ಟೈಮ್ಗೆ ಅಡುಗೆ ಎಲ್ಲ ರೆಡಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ದಾಲ್ ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಂಚ್ಕೊಳ್ಳೋದಕ್ಕೆ ಮನೇಲೇ ಹಾಗಲಕಾಯಿ ಇತ್ತು, ಹಾಗಲಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗ ಅಮ್ಮ ಪ್ರೀತಿಯಿಂದ ಏನೇ ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ತಿಂತಾಯಿದ್ವಿ. ಅದು ಬೇಡ ಇದು ಬೇಡ ಅಂತ ಏನೂ ಹೇಳ್ತಿರ್ಲಿಲ್ಲ. ಇನ್ನು ಬೇಕ್ರಿ ತಿಂಡಿಗಳೆಲ್ಲ ತಿನ್ನೋದು ಕೂಡ ಕಡಿಮೆ ಇತ್ತು. ಯಾವಾಗಲೂ ಅಪರೂಪಕ್ಕೆ ಏನು ಬೇಕೋ ಅದನ್ನು ಕೇಳಿ ತರಿಸ್ಕೊಂಡು ತಿಂತಾಯಿದ್ವಿ. ಆದರೆ ಇವಾಗಿನ ಮಕ್ಕಳಂತೂ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಕೂಡ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಹೊರಗಡೆ ತಿಂಡಿಗಳನ್ನೇ ಜಾಸ್ತಿ ಇಷ್ಟಪಡೋದು. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೇಡ ಅಂದರೂ ಕೂಡ ಕೇಳೋದಿಲ್ಲ, ಬಾಯಿ ರುಚಿನ ಕೇಳ್ತಾರೆ. ಕೆಲವು ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾರೆ, ಇನ್ನು ಕೆಲವು ಮಕ್ಕಳು ಹೇಳಿದ ಮಾತನ್ನ ಕೇಳೋದಿಲ್ಲ. ಕೆಲವು ಹೇಳಿದ ತಕ್ಷಣ ಎಲ್ಲ ಅರ್ಥ ಮಾಡ್ಕೋತವೆ, ಏನಕ್ಕೆ ಕೇಳ್ತಾರೆ ಅಪ್ಪ ಅಮ್ಮ ಅಂತ. ಆದರೆ ಇನ್ನು ಕೆಲವು ಮಕ್ಕಳು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲದಕ್ಕೂ ಕೂಡ ಹಠ ಮಾಡೋದು, ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಚಂಡಿ ಮಾಡೋದು, ಈ ರೀತಿ ಮಾಡೋ ಮಕ್ಕಳು ಕೂಡ ಇರ್ತಾರೆ. ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇ ಸಮ ಇರಲ್ಲ. ಆದಷ್ಟು ಮಕ್ಕಳನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಹಾಗೆಯೇ ಮಕ್ಕಳ ಜೊತೆ ನಾವು ಯಾವ ರೀತಿ ಪ್ರೀತಿಯಿಂದ ನಡ್ಕೋತೀವೋ ಅದೇ ರೀತಿ ಅವರು ಕೂಡ ನಮ್ಮ ಜೊತೆ ಪ್ರೀತಿಯಿಂದ ಇರ್ತಾರೆ. ಸಾಧ್ಯವಾದಷ್ಟು ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು ಮತ್ತು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳು ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಎಲ್ಲನೂ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಮತ್ತು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾರೆ. ಮಕ್ಕಳು ಫ್ರೆಂಡ್ಲಿಯಾಗಿ ಇದ್ದಷ್ಟು ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ, ಎಲ್ಲನೂ ಓಪನ್ ಆಗಿ ಹೇಳ್ತಾರೆ. ನಮ್ಮನ್ನು ಪ್ರೀತಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹತ್ರ ಯಾವುದೇ ಭಯ ಇಲ್ಲದೆ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಪ್ರತಿಯೊಂದನ್ನು ಕೂಡ ಮಕ್ಕಳು ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೋತಾರೆ. ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಕಬಾಬ್ ಮಾಡೋದಕ್ಕೆ ಹಾಗಲಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗಲಕಾಯಿನ ವಾರದಲ್ಲಿ ಒಂದು ಸಾರಿ ಅಥವಾ 15 ದಿನಕ್ಕೆ ಒಂದು ಸಾರಿ ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗಲಕಾಯಿನ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಪೇಷಂಟ್ಗಳಂತೂ ತುಂಬಾ ಒಳ್ಳೆಯದಿದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಹಾಗಲಕಾಯಿನ ಕಟ್ ಮಾಡಿಕೊಂಡು ಒಳಗಡೆ ತಿರುಳೆಲ್ಲ ತೆಗೆದು ನಾನು ಉದ್ದುದ್ದಕ್ಕೇ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ರೌಂಡಕ್ಕೂ ಕೂಡ ಕಟ್ ಮಾಡ್ಕೋಬೋದು. ಉದ್ದಕ್ಕೆ ಇರಲಿ ಅಂತ ಹೇಳಿ ನಾನು ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಹಾಗಲಕಾಯಿ ತುಂಬ ಕಹಿ ಇರೋದ್ರಿಂದ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಕಹಿ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳಿ ಇವಾಗ ಹಾಗಲಕಾಯಿನ ಬೇಯಿಸ್ಕೊಂಡು ನೀರೆಲ್ಲ ಸೋರಿಸಿ ಇವಾಗ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ನ ಮಾಡೋದಕ್ಕೆ ಇವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅಚ್ಕಾರದ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಕಬಾಬ್ ಹೇಗೆ ಮಾಡ್ತೀವೋ ಅದೇ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಆಗೋದಕ್ಕೆ ಒಂದು 10 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ಚಳಿಗೆ ಈ ರೀತಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊ ತಿಂತಾಯಿದ್ರೆ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಇನ್ನು ಮಧ್ಯಾಹ್ನ ಮಳೆ ಕೂಡ ಶುರುವಾಯಿತು. ಇನ್ನು ಮಹೇಶ್ ಅವರು ಗೊತ್ತಿಲ್ಲ. ಇನ್ನು ಅವ್ರು ಬರೋಷ್ಟರಲ್ಲಿ ಅಡುಗೆ ಕೆಲಸ ಕೂಡ ಮಾಡಿ ಮುಗಿಸ್ಕೊಂಡೆ.
ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಸಿಟಿಗೆ ಬಂದಾಗ ರತ್ನ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ಲು. ಬ್ಲೌಸ್ ರೆಡಿಯಾಗಿತ್ತು, ಈಸ್ಕೊಬರೋದಕ್ಕೆ ಹೋಗೋಣ ಅಂತೇಳಿ ಫೋನ್ ಮಾಡಿದ್ಲು. ಇವಾಗ ನಾವು ಕೂಡ ಸಿಟಿಗೆ ಬಂದಿದ್ದೀವಿ. ಇನ್ನು ನನ್ನ ವಾಚಲ್ಲಿ ಶೆಲ್ ಕೂಡ ಡೌನ್ ಆಗಿತ್ತು. ಹೊಸ ಶೆಲ್ ಹಾಕ್ಸೋಣ ಅಂತೇಳಿ ವಾಚ್ ಅಂಗಡಿಗೆ ಬಂದಿದ್ದೀನಿ. ಇನ್ನು ವಾಚ್ಗಳಂತೂ ತುಂಬ ಚೆನ್ನಾಗಿತ್ತು. ಲೇಡೀಸು ಮತ್ತು ಜೆಂಟ್ಸ್ 2 ವಾಚ್ಗಳು ಕೂಡ ಹೊಸ ಹೊಸ ಡಿಸೈನು ಮತ್ತು ಹೊಸ ಕಲೆಕ್ಷನ್ಸ್ನ ತರಿಸಿದ್ರು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇತ್ತು. ಇನ್ನು ಆಲ್ರೆಡಿ ವಾಚ್ ಇರೋದ್ರಿಂದ ಮಹೇಶ್ ಅವರು ಇರೋದೇ ಸಾಕು ಅಂತ ಹೇಳಿ ಅದಕ್ಕೇ ಶೆಲ್ ಹಾಕಿಸ್ಕೊಟ್ರು. ಆಯ್ತನೋ ನೀನು ಬಂದ ಸಿಟಿಗೆ ಅಮ್ಮನ ಜೊತೆ. ಇವಳನ್ನ ಅಲ್ಲೇ ಇರ್ಸೋದಿಲ್ವಾ? ಹಾಂ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ ಚಿನ್ನು? ಇವಾಗ ಬಂದ್ರಾ? ನಾವು ಕೂಡ ಬ್ಲೌಸ್ ಅಂಗಡಿಗೆ ಬಂದ್ವಿ. ಇನ್ನು ನಾವು ಬರೋಷ್ಟರಲ್ಲಿ ರತ್ನ ಮತ್ತು ರತ್ನನ ತಂಗಿ ಚಿನ್ನು ಇಬ್ಬರು ಬಂದಿದ್ದರು. ಇನ್ನು ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದರು. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನಾವು ಕೂಡ ಬ್ಲೌಸ್ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ನಾವು ಜ್ಯುವೆಲರಿ ಶಾಪಿಗೆ ಬಂದ್ವಿ. ಜ್ಯುವೆಲರಿ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆಯೇ ಕಾಲುಂಗುರ ತೊಗೋಬೇಕಿತ್ತು. ಕಾಲುಂಗುರ ಕೂಡ ತಗೊಂಡೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.